ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಅವಶ್ಯಕತೆ ಇರತಕ್ಕಂಥ ಒಂದು ವಿಚಾರ ಏನಪ್ಪ ಅಂದರೆ ಜನಾಕರ್ಷಣೆ. ಎಲ್ಲರನ್ನ ತಮ್ಮತ್ತ ಆಕರ್ಷಿಸಿಕೊಳ್ಳುವುದು ವೃಶ್ಚಿಕ ರಾಶಿಯವರಿಗೆ ಅನಿವಾರ್ಯವಾಗಿರ್ತಕ್ಕಂಥದ್ದು. ಸದ್ಯದ ಪರಿಸ್ಥಿತಿಯಲ್ಲಂತೂ ಜೀವನದಲ್ಲೂ ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಆ ರಹಸ್ಯ ತಂತ್ರವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೇನೆ ನಾನು. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ಸ್ಟಾಗ್ರಾಮಲ್ಲೋ ಫೇಸ್ಬುಕ್ಕಲ್ಲೋ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ, ನಾನು ಕಮೆಂಟ್ಸ್ನ ಓದ್ತಾ ಇರ್ತೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಸಾಮಾನ್ಯವಾಗಿ ಸ್ವಲ್ಪ ರಾಶ್ಯಾಧಿಪತಿ ಕುಜ ಆದ್ದರಿಂದ ಸ್ವಲ್ಪ ಸಿಟ್ಟು ಜಾಸ್ತಿ ಇರುತ್ತದೆ. ಹಾಗೂ ನಿಮ್ಮ ರಾಶಿಯಲ್ಲಿ ಚಂದ್ರ ನೀಚ ಸ್ಥಿತಿಯಲ್ಲಿರೋದ್ರಿಂದ ಮನಸ್ಸಿನಲ್ಲಿ ತುಂಬ ದುಃಖ ಇರ್ತದೆ, ಹೊರಗಡೆ ತೋಡ್ಕೊಳ್ಳೋದಿಲ್ಲ. ಚಿಕ್ಕ ಪುಟ್ಟ ವಿಚಾರಕ್ಕೂ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ನಿಮಗೆ. ಯಾಕೆ ಈ ಥರ ಮೋಸ ಮಾಡ್ತಾ ಇದ್ದಾರೆ, ಯಾಕೆ ನನ್ನ ಯಾರು ನಂಬ್ತಾ ಇಲ್ಲ, ಯಾಕೆ ನನಗೆಲ್ಲರೂ ಮೋಸ ಮಾಡ್ತಾರೆ, ಯಾಕೆ ನನ್ನ ಪರವಾಗಿ ಯಾರೂ ಇಲ್ಲ, ನಾನು ಇಷ್ಟು ಕಷ್ಟಪಡ್ತಿರೋದು ನೋಡಿದ್ರೂ ಕೂಡ ನನಗೆ ಯಾರು ಸಹಾಯಕ್ಕೆ ಬರ್ತಾ ಇಲ್ಲ, ಯಾಕೆ ನಾನು ಹೇಳ್ದಂಗೆ ಯಾರು ಕೇಳ್ತಾ ಇಲ್ಲ. ಈ ದುಃಖ ನಿಮ್ಮಲ್ಲಿ ಇದ್ದೇ ಇರುತ್ತೆ ವೃಶ್ಚಿಕ ರಾಶಿಯವರಿಗೆ. ನಾನು ಈ ವಿಡಿಯೋದಲ್ಲಿ ಒಂದು ಅದ್ಭುತವಾದ ಪರಿಹಾರವನ್ನು ತಿಳಿಸ್ತೇನೆ ನಾನು ನಿಮಗೆ. ತುಂಬ 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 ಇಂಪಾರ್ಟೆಂಟ್. ವೃಶ್ಚಿಕ ರಾಶಿಯ ಪ್ರತಿಯೊಬ್ಬರು ಎಲ್ಲರನ್ನೂ ನಿಮ್ಮತ್ತ ಸೆಳೆದುಕೊಳ್ಳುವ ಶಕ್ತಿಯ ತಂತ್ರವನ್ನು ಹೇಳ್ತೇನೆ ನಾನು ನಿಮಗೆ. ಯಾಕೆ ಅಂತಂದರೆ ನೋಡಿ, ನೀವು ನಿರುದ್ಯೋಗಿ ವೃಶ್ಚಿಕ ರಾಶಿಯವರು ಅಂತ ಅಂದ್ಕೊಳ್ಳೋಣ. ನಿಮಗೆ ಉದ್ಯೋಗ ಬೇಕು, ನೀವು ಇಂಟರ್ವ್ಯೂ ಅಟೆಂಡ್ ಮಾಡ್ತೀರಾ, ನಿಮ್ಮ ಥರದ್ದೇ ಕ್ವಾಲಿಫಿಕೇಷನು, ನಿಮ್ಮಷ್ಟೇ ಎಕ್ಸ್ಪೀರಿಯೆನ್ಸು ಎಲ್ಲ ಇರ್ತಕ್ಕಂಥ ಇನ್ನೂ 10, 20, 50, 100 ಜನ ಇರ್ತಾರೆ. ಬಟ್ ಅಷ್ಟು ಜನರನ್ನು ಬಿಟ್ಟು ನಿಮ್ಮನ್ನೇ ಸೆಲೆಕ್ಟ್ ಮಾಡಬೇಕು ಅಂದರೆ ನಿಮ್ಮಲ್ಲಿ ಒಂದು ಆಕರ್ಷಣಾ ಶಕ್ತಿ ಇರಬೇಕಲ್ವಾ. ಮೊದಲೇ ಪಂಚಮ ಶನಿ, ಅಷ್ಟಮ ಗುರು, ಯಾವುದೇ ಶಕ್ತಿ ಇಲ್ಲದೆ ಇದ್ದೀರಾ ನೀವು, ನಿಮಗೆ ಒಂದು ಆಕರ್ಷಣಾ ಶಕ್ತಿ ಇದ್ದರೆ ಮಾತ್ರ ನೀವೇ ಸೆಲೆಕ್ಟ್ ಆಗ್ತೀರಾ. ಆಲ್ರೆಡಿ ಜಾಬಲ್ಲಿ ಇರ್ತಕ್ಕಂಥವ್ರು ನಿಮಗೊಂದು ಪ್ರಮೋಷನ್ ಬೇಕು, ಸ್ಯಾಲ್ರಿ ಹೈಕ್ ಬೇಕು, ಟ್ರಾನ್ಸ್ಫರ್ ಬೇಕು, ಏನೋ ಒಂದು ಬೇಕು, ಬಟ್ ನಿಮ್ಗೆ ಸಿಗ್ತಾ ಇಲ್ಲ. ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಪರವಾಗಿದ್ದರೆ ಮಾತ್ರ ಸಿಗ್ತದೆ. ಹೈಯರ್ ಅಥಾರಿಟೀಸ್ ಇರ್ಬೋದು, HR ಇರ್ಬೋದು, ಯಾರೇ ಇರ್ಬೋದು, ನಿಮ್ಮ ಬಗ್ಗೆ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್, ನಿಮ್ಮ ಬಗ್ಗೆ ಒಂದು ಪಾಸಿಟಿವ್ ನೇಚರ್, ನಿಮ್ಮ ಬಗ್ಗೆ ಒಂದು ಆಕರ್ಷಣೆ ಅವರಲ್ಲಿ ಇದ್ದರೆ, ವೆರಿ ಗುಡ್, ನೀವು ಭಾಳ ಪರವಾಗಿಲ್ಲ, ನಿಮ್ಮ ಮೇಲೆ ನಮಗೂ ಭಾಳ ಇದಿದೆ ಬಿಡಿ ಅನ್ನೋ ರೀತಿ ಇದ್ದರೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಕೊಡ್ತಾರೆ. ಎಲ್ಲರೂ ಎಲ್ಲಿ ಕೊಡ್ತಾರೆ? ನಿಮ್ಮ ಕೊಲೀಗ್ಸೇ ನಿಮಗೆ ಕೊಡಬಾರ್ದು ಹಿಂಸೆ ಕೊಟ್ಟು ನಿಮ್ಮ ಮೇಲೆ ಇಲ್ದಿರೋದಲ್ಲ ಆಪಾದನೆಗಳು ಹಾಕಿ ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತಾದರೆ ಯಾರಿಗೂ ನಿಮ್ಮ ಮೇಲೆ ಪ್ರೀತಿ ಇಲ್ಲ, ಯಾರಿಗೂ ನಿಮ್ಮ ಮೇಲೆ ಒಂದು ಕರುಣೆ ಇಲ್ಲ, ಯಾರಿಗೂ ನೀವು ಬೇಕಾಗಿಲ್ಲ. ಬೇಕಾಗಿರುವ ವ್ಯಕ್ತಿ ನೀವು ಆಗಬೇಕು, ಚೇಂಜ್ ಆಗಬೇಕು, ಬದಲಾಗಬೇಕು. ನೀವು ಎಲ್ಲರೂ ನಿಮ್ಮ ಹಿಂದೆ ಬೀಳಬೇಕು, ನೀವೇ ಬೇಕು ಅಂಥೇಳಿ ಅಷ್ಟು ಆಕರ್ಷಣಾ ಶಕ್ತಿ ನಿಮ್ಮಲ್ಲಿ ವೃದ್ಧಿ ಮಾಡ್ಕೊಳ್ಬೇಕು. ಪಂಚಮ ಶನಿಯಿಂದ ಎಲ್ಲ ನಿಮ್ಮನ್ನು ಡಿಚ್ ಮಾಡ್ತಿದ್ದಾರೆ, ಎಲ್ಲ ನಿಮ್ಮನ್ನು ಬಿಡ್ತಾ ಇದ್ದಾರೆ, ಯೂಸ್ ಆ್ಯಂಡ್ ಥ್ರೋ, ನಿಮ್ಮನ್ನು ಬಳಸ್ಕೊಂಡು ಬಿಡ್ತಾ ಇದ್ದಾರೆ. ಆಕರ್ಷಣಾ ಶಕ್ತಿ ನಿಮ್ಮಲ್ಲಿ ಜಾಸ್ತಿ ಮಾಡ್ಕೊಳ್ಬೇಕು. ಈ ವಿಡಿಯೋದಲ್ಲಿ ನಾನು ಅದನ್ನೆಲ್ಲ ತಿಳಿಸ್ತೇನೆ, ನಿಮಗೆ ಹೇಗೆ ರಹಸ್ಯ ತಂತ್ರವನ್ನು ತಿಳಿಸ್ತೇನೆ. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವ್ರು ಭಾಳ ಇಂಪಾರ್ಟೆಂಟ್ ಇದು. ಮದುವೆ ಆಗದಿರೋ ವೃಶ್ಚಿಕ ರಾಶಿಯವರಿಗೆ ಮದುವೆ ಆಗಬೇಕು, ಎಲ್ಲ ಬೇಕು. ಈಗ ಹುಡುಗ ನೋಡಕ್ಕೆ ಬರ್ತಾನೆ, ಹುಡುಗಿನ ಫೋಟೋದಲ್ಲಿ ಚೆನ್ನಾಗಿದ್ಲಿ, ಇಲ್ಲಿ ಬಂದ್ಬಿಟ್ಟು ಹುಡುಗಿನ ಫೈನಲೈಸ್ ಮಾಡ್ತಾ ಇಲ್ಲ, ಬೇಡ ಅಂತ ಹೇಳ್ಕೊಳ್ತಾನೆ. ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಇಲ್ಲ. ಹುಡುಗನ ಬೇಡ ಅಂತ ಹೇಳ್ತಾರೆ, ಯಾಕಂದರೆ ಹುಡುಗನಲ್ಲಿ ಯಾವುದೇ ಆಕರ್ಷಣಾ ಶಕ್ತಿ ಇಲ್ಲ. ಮದುವೆ ಆಗ್ತಾ ಇಲ್ಲ ಅಂತಾದರೆ ಆಕರ್ಷಣಾ ಶಕ್ತಿ ಇಲ್ಲದ ಕಾರಣ ಮದುವೆ ಆಗ್ತಾ ಇಲ್ಲ. ನಿಮ್ಮಲ್ಲಿ ತುಂಬ ಆಕರ್ಷಣಾ ಶಕ್ತಿ ಇದೆ ಅಂದರೆ ನಿಮಗೆ ಗುರುಬಲ ಇಲ್ದೋದ್ರೂ ನಿಮ್ಮ ಮದುವೆ ಆಗೇ ಬಿಡುತ್ತೆ ನಿಮಗೆ. ಸೊ ನಿಮ್ಮಲ್ಲಿ ಆ ಆಕರ್ಷಣೆ, ಎಲ್ಲರೂ ನಿಮ್ಮ ಹತ್ರ ಸೆಳೆಯುವ ಆಕರ್ಷಣೆ ಬೇಕು. ಆಲ್ರೆಡಿ ಮದುವೆ ಆಗಿರ್ತಕ್ಕಂಥವ್ರಿಗೂ ಗಂಡ ಹೆಂಡರ ನಡುವೆ ಆಕರ್ಷಣೆ ಇಲ್ಲ, ಐಕ್ಯಮತ್ಯ ಇಲ್ಲ ಅಂತಂದರೆ, ನೀನೆಲ್ಲರೂ ಹಾಳಾಗೋಗುವಂಥ ಗಂಡ, ನೀನೆಲ್ಲರೂ ಹಾಳಾಗೋಗುವಂಥ ಹೆಂಡತಿ ಇದ್ರೆ ಸಂಸಾರ ಹೆಂಗಾಗುತ್ತೆ? ಸೊ ಗಂಡ ಹೆಂಡರ ನಡುವೆ ಸಹ ಆಕರ್ಷಣೆ ಭಾಳ ಇಂಪಾರ್ಟೆಂಟ್. ಇಬ್ಬರು ಸ್ನೇಹಿತೆಯರ ನಡುವೆ ತುಂಬ ಇಂಪಾರ್ಟೆಂಟು. ಇಲ್ಲ ಅಂತಂದರೆ ಸ್ನೇಹಿತರು ಯಾರೂ ಕಷ್ಟಕ್ಕಾಗೋದಿಲ್ಲ. ಫ್ರೆಂಡ್ ಇನ್ ನೀಡ್ ಆ್ಯಂಡ್ ಫ್ರೆಂಡ್ ಇನ್ ಡೀಡ್ ಅಂತಾರಲ್ಲ, ನಿಮಗೆ ಅವಶ್ಯಕತೆ ಇದ್ದಾಗೆ ಫ್ರೆಂಡಿಗೆ ನಿಮ್ಮ ಮೇಲೆ ಯಾವುದೇ ಆಕರ್ಷಣೆ, ಬೇಕಾಗಿಲ್ಲ ಹೋಗಿ ಕೊಟ್ಬಿಟ್ರೆ ಹಿಂಗೆ. ಸೊ ನಿಮ್ಮ ಮೇಲೆ ತುಂಬ ಆಕರ್ಷಣೆ ಇದ್ದರೆ ಓಡಿ ಬರ್ತಾರೆ, ನೀವು ಎಂಥ ಕಷ್ಟದಲ್ಲಿದ್ದರೂ ಸಹ ನಿಮ್ಮ ಸ್ನೇಹಿತರು. ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಗೆ ನಿಮ್ಮ ಮೇಲೆ ಆಕರ್ಷಣೆ ಇದ್ದರೆ ಮಾತ್ರ ಅವರು ನಿಮ್ಮ ಕಷ್ಟಗಳಿಗೆ ಬರತಕ್ಕಂಥದ್ದು. ಇಲ್ಲ ನೀವು ಅವ್ರನ್ನ ಸೆಳೆದುಕೊಂಡಿಲ್ಲ, ನಿಮ್ಮ ಇದ್ರ ಮೇಲೆ ನಿಮ್ಮ ಒಂದು ನೇಚರಿಂದಾಗಿ ಎಲ್ಲ ನಿಮ್ಮನ್ನು ಬಿಟ್ಟು ದೂರ ಹೋಗ್ತಾ ಇದ್ದಾರೆ ಅಂತಾದರೆ ಬಹಳ ಕಷ್ಟ ಆಗ್ಬಿಡ್ತದೆ ಇದು. ಸೊ ನೀವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು, ವೃಶ್ಚಿಕ ರಾಶಿಯ ಪ್ರತಿಯೊಬ್ಬರಿಗೂ ಆಕರ್ಷಣೆ ಬಹಳ ಮುಖ್ಯ. ನೀವು ಬಿಸ್ನೆಸ್ ಮಾಡ್ತಿರೋದು, ನಾವೇನು ಜಾಬ್ ಹೋಗ್ತಾ ಇಲ್ಲ, ನಾನು ಬಿಸ್ನೆಸ್ ಮಾಡ್ತಿರೋದ್ರೆ ಬಿಸ್ನೆಸ್ನವ್ರಿಗೆ ಇನ್ನೂ ಜಾಸ್ತಿ ಬೇಕು. ನೀವು ಯಾವುದೇ ಬಿಸ್ನೆಸ್ ಮಾಡ್ತಾಯಿರಿ, ನಿಮ್ಮ ಕಸ್ಟಮರ್ ನಿಮ್ಮತ್ತ ಬಂದು ನಿಮ್ಮ ಹತ್ರ ಆಕರ್ಷಿತರಾಗಿ ನಿಮ್ಮ ಹತ್ರ ಬಿಸ್ನೆಸ್ ಮಾಡಬೇಕು, ನಿಮಗೆ ವ್ಯವಹಾರ ಕೊಡಬೇಕು, ಪ್ರಾಫಿಟ್ ನಿಮಗೆ ಆಗಬೇಕು ಅಂತಂದರೆ ಆಕರ್ಷಣೆ ನಿಮ್ಮಲ್ಲಿರಬೇಕು. ನಿಮ್ಮದು ಆಫೀಸ್ ಇದೆ, ಫ್ಯಾಕ್ಟ್ರಿ ಇದೆ, ಮತ್ತೊಂದಿದೆ, ನಿಮ್ಮ ಒಂದು ಕ್ಲೈಂಟ್ ಇದ್ದಾರೆ, ನಿಮ್ಮ ಕ್ಲೈಂಟ್ ನಿಮ್ಮ ಹತ್ರ ಬರಬೇಕು ಅಂತಂದರೆ ನಿಮ್ಮಲ್ಲಿ ಆಕರ್ಷಣೆ ಶಕ್ತಿ ಇದ್ದರೆ ಮಾತ್ರ ಬರೋದು. ಎಲ್ಲರೂ ಎಲ್ಲಿಂದ ಬರ್ತಾರೆ? ಸೊ ಆಕರ್ಷಣೆ ಬಹಳ ಮುಖ್ಯ. ಎಲ್ಲೋ ಒಂದು 10, 100, 200 ಜನ ಸೇರಿರಲ್ಲಿ ನಿಮ್ಮಲ್ಲಿ ಆಕರ್ಷಣೆ ಇದ್ದರೆ ನೀವು ಹೋದಾಗ, ನೀವು ಹೊಸಬರೇ ಆಗಿರಲಿ, ಎಲ್ಲರೂ ನಿಮ್ಮ ಹತ್ರ ಆಕರ್ಷಣೆ, ಏನು ನಾವು ಹೆಲ್ಪ್ ಮಾಡ್ತೀವಿ ಬನ್ನಿ ಅಂತ ಬರ್ತಾರೆ. ಇಲ್ಲಾಂದರೆ ನಡಿ ಸೈಡಿಗೆ ನಡಿ ಅಂತಾರೆ. ಸೊ ಮೊದಲೇ ನಿಮಗೆ ಗ್ರಹಚಾರ ಪಂಚಮ ಶನಿ ಟೈಮ್ ಸರಿ ಇಲ್ಲ. ಸೊ
ಆಕರ್ಷಣೆ ಶಕ್ತಿ ಸೇರ್ಕೊಬಿಡ್ತು ಅಂತಂದಾಗ ಮಾತ್ರ ನಿಮ್ಮ ಅಭಿವೃದ್ಧಿ ಸಾಧ್ಯ, ಏಳಿಗೆ ಸಾಧ್ಯ, ಲಾಭ ಸಾಧ್ಯ. ನೀವು ಎಲ್ಲೇ ಹೋಗಲಿ ನಿಮಗೆ ಆಕರ್ಷಣೆ ಬೇಕು. ವೃಶ್ಚಿಕ ರಾಶಿಯವರಿಗೆ ಅದ್ಭುತವಾದ ಈ ಆಕರ್ಷಣಾ ಶಕ್ತಿ, ಎಲ್ಲರನ್ನೂ ನಿಮ್ಮತ್ತ ಸೆಳೆದುಕೊಳ್ಳುವ ಆಕರ್ಷಣಾ ಶಕ್ತಿ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಕೊಡುವ ಅದ್ಭುತ ಏಕೈಕ ದೇವರು ಯಾರು ಗೊತ್ತಾ? ತ್ರೈಲೋಕ್ಯ ಮೋಹನಕರ ಗಣಪತಿ. ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರವನ್ನು ಯಾವ ವೃಶ್ಚಿಕ ರಾಶಿಯವರು ಆರಾಧನೆ ಮಾಡ್ಕೊಳ್ತಾರೋ ಅವರೆಲ್ಲರನ್ನೂ ತಮ್ಮತ್ತ ಆಕರ್ಷಿಸ್ಕೊಂಡು ಬಿಡ್ತಾರೆ. ಈ ವಿಡಿಯೋ ಎಂಡಲ್ಲಿ ನಾನು ಅದ್ಭುತವಾದ ಮಂತ್ರ ಪ್ರಯೋಗವನ್ನು ನಿಮಗೆ ಹೇಳ್ತೇನೆ. ಆ ಮಂತ್ರವನ್ನು ನೀವು ಏನು ಮಾಡಬೇಕು, ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಮನೆಯಲ್ಲಿ ಗಣೇಶನ ವಿಗ್ರಹನೋ ಗಣಪತಿ ಫೋಟೋನೋ ಇದ್ದರೆ ಒಂದು 28 ಗರಿಕೆಗಳನ್ನು ಕಿತ್ಕೊಂಡ್ಬಂದು ತೊಳೆದು ಅದನ್ನು ಕೈಯಲ್ಲಿ ಹಿಡ್ಕೊಂಡು ಒಂದು 108 ಬಾರಿ ನಾನು ಈ ವಿಡಿಯೋ ಎಂಡಲ್ಲಿ ಹೇಳುವ ಮಂತ್ರವನ್ನು ಜಪ ಮಾಡಿ ಅದನ್ನು ಗಣಪತಿಗೆ ಸಮರ್ಪಣೆ ಮಾಡಬೇಕು. ಡೈಲಿ ಈ ಕೆಲಸ ಮಾಡಿ ನೋಡಿ, ಎಲ್ಲರೂ ನಿಮ್ಮ ಹತ್ರ ಹೆಂಗೆ ಆಕರ್ಷಿತರಾಗಿ ಬರ್ತಾರೆ ಅಂತ. ಇಲ್ಲ ಮನೆಯಲ್ಲಿ ಅದ್ಯಾವುದು ಇಲ್ಲ ಅಂತಂದರೆ ಮನೆ ಹತ್ರ ಇರುವ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡಿದ್ದು 28 ಗರಿಕೆ ಕಿತ್ತು ತೊಗೊಂಡೋಗಿ ದೇವಸ್ಥಾನದಲ್ಲೇ ಕೂತ್ಕೊಂಡು ಒಂದು 108 ಬಾರಿ ಜಪ ಮಾಡಿಕೊಂಡು ಆ ಗರಿಕೆಗಳನ್ನು ಕೊಡಿ, ಸಮರ್ಪಣೆ ಮಾಡಿ ಗಣೇಶನಿಗೆ. ನೋಡಿ ಹೆಂಗೆ ನಿಮ್ಮ ಹಿಂದೆ ಬರ್ತಾರೆ ಅಂಥೇಳಲ್ಲ. ಅಷ್ಟು ಎಲ್ಲರೂ ನಿಮ್ಮ ಹಿಂದೆ ಬಂದರೆ ಮಾತ್ರ ನಿಮ್ಮ ಕೆಲಸ ಆಗ್ತಕ್ಕಂಥದ್ದು, ಇಲ್ಲದ್ರೆ ನಿಮ್ಮ ಕೆಲಸಗಳಾಗಲ್ಲ. ಪ್ರತಿಯೊಬ್ಬರೂ ನಿಮ್ಮ ಕೆಲಸ ಏನೇ ಆಗಬೇಕು ಅಂದರೂ ಜನಾಕರ್ಷಣೆ ನಿಮ್ಮಲ್ಲಿ ಇರಬೇಕು. ನಿಮಗೆ ಪ್ರಾಮುಖ್ಯತೆ ಕೊಡಬೇಕು, ನಿಮ್ಮ ಹತ್ರ ಜಗಳ ಮಾಡಬಾರ್ದು, ಯಾರು ನೀವು ಹೇಳಿದಂತೆ ನಡ್ಕೊಳ್ಬೇಕು, ಎಲ್ಲರೂ ನಿಮ್ಮಂತೆ ಆಗಬೇಕು ಅಂತ ಜನಾಕರ್ಷಣೆ ಬೇಕು. ಅದನ್ನು ಕೊಡ್ತಕ್ಕಂಥದ್ದೇ ತ್ರೈಲೋಕ್ಯ ಮೋಹನಕರ ಗಣಪತಿ. ಇನ್ನೂ ಪವರ್ಫುಲ್ಲಾಗಿ ನಿಮಗೋಸ್ಕರ ಹುಣ್ಣಿಮೆಗೆ ದಿವಸ ಅದ್ಭುತವಾಗಿ ಇದೇ ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರನ ವಿಮಂತ್ರಣ ಮಾಡಿ ವಿಶೇಷ ಒಂದು ದ್ರವ್ಯವನ್ನು ಕೊಡ್ತೇವೆ, ಪ್ರಸಾದವನ್ನು ಕೊಡ್ತೇವೆ. ಅದು ಇನ್ನೂ ಪವರ್ಫುಲ್. ಅದ್ರ ಬಗ್ಗೆನೂ ನೀವು ತಿಳ್ಕೊಳ್ಬೇಕು. ಮೇ 1ನೇ ತಾರೀಕು ಶುಕ್ರವಾರ ಹುಣ್ಣಿಮೆಯ ದಿವಸ. ಹುಣ್ಣಿಮೆಯ ದಿವಸ ನಿಮಗೋಸ್ಕರ ನಾವು ಆ ವಿಶೇಷವಾದ ತಂತ್ರವನ್ನು ಮಾಡ್ತಾ ಇದ್ದೇವೆ. ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಪ್ರಸಾದ ಸ್ವರೂಪ ಈ ತ್ರಿಶಕ್ತಿ ಉಂಗುರವನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ ನಿಮಗೆ. ಈ ಉಂಗುರವನ್ನು ನೀವು ದಯವಿಟ್ಟು ಗಮನಿಸಬೇಕು. ಸ್ಕ್ರೀನ್ ಮೇಲೂ ದೊಡ್ಡದಾಗಿ ಹಾಕ್ತಾರೆ. ಇದರಲ್ಲಿ 3 ವಿಭಿನ್ನ ವಿಶೇಷವಾದ ಶಕ್ತಿಗಿದೆ. ಅದರಲ್ಲಿ ಮೊದಲನೆಯದು ರುದ್ರಾಕ್ಷಿ. ಈ ರುದ್ರಾಕ್ಷಿಯನ್ನು ನಾವು ಇದರಲ್ಲಿ ತುಂಬ ಚಿಕ್ಕ ರುದ್ರಾಕ್ಷಿಯನ್ನು ಉಂಗುರದಲ್ಲಿ ಇಟ್ಟಿದ್ದೇವೆ. ಅದು ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರದಲ್ಲಿ ಎನರ್ಜೈಸ್ ಆದಾಗ ನಿಮ್ಮಲ್ಲಿ ಅದ್ಭುತವಾದ ಆತ್ಮವಿಶ್ವಾಸವನ್ನು ವೃದ್ಧಿ ಮಾಡುತ್ತೆ. ಆರೋಗ್ಯ ಬಾಧೆಗಳಿದ್ರೂ ಪರಿಹಾರ ಮಾಡಿ ವೃದ್ಧಿ ಮಾಡುತ್ತೆ. ಯಾಕೆಂದರೆ ಬಹಳಷ್ಟು ಜನಕ್ಕೆ ಆರೋಗ್ಯ ಬಾಧೆ ಇದ್ದಾಗ ಯಾರು ಅವ್ರ ಹತ್ರ ಬರೋದೇ ಇಲ್ಲ, ಪಾಸಿಟಿವ್ ಎನರ್ಜಿ ಇರಲ್ಲ, ಎಲ್ಲರೂ ದೂರ ಮಾಡಿಬಿಡ್ತಾರೆ. ಇಲ್ಲ, ನಿಮಗೆ ಆರೋಗ್ಯ ಸರಿ ಹೋದ ತಕ್ಷಣ, ಚೈತನ್ಯ ಶಕ್ತಿ ವೃದ್ಧಿ ಆದ ತಕ್ಷಣ ಎಲ್ಲರೂ ನಿಮ್ಮ ಹತ್ರ ಬರ್ತಾರೆ. ಸೊ ಈ ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರದಲ್ಲಿ ತ್ರಿಶಕ್ತಿಯಲ್ಲಿ ಮೊದಲನೇ ಶಕ್ತಿಯ ರುದ್ರಾಕ್ಷಿ ನಿಮಗೆ ಶಕ್ತಿ ವೃದ್ಧಿ ಮಾಡಿಕೊಡ್ತದೆ, ಧೈರ್ಯವನ್ನು ಕೊಡ್ತದೆ, ಧೈರ್ಯ ಇನ್ನೂ ವೃದ್ಧಿ ಮಾಡ್ತದೆ. ಅದರ ಜೊತೆಯಲ್ಲಿ ಇರತಕ್ಕಂಥದ್ದು ಒಂದು ಚಿಕ್ಕ ಶಂಖು. ಈ ಶಂಖು ನಿಮ್ಮ ಒಂದು ಹೆಸರನ್ನು, ನಿಮ್ಮ ಕೀರ್ತಿಯನ್ನು ಎಲ್ಲ ದಿಕ್ಕುಗಳಲ್ಲಿ ಸಾರುವಂಥ ಶಕ್ತಿ ಇದೆ ಅದಕ್ಕೆ. ಆ ಪಾಸಿಟಿವ್ ಎನರ್ಜಿ ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅದರಲ್ಲಿ ಅಂದರೆ, ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರದಲ್ಲಿ ಅದು ಎನರ್ಜೈಸ್ ಆದಾಗ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತದು. ಶಂಖು ಇದೆ. ಇನ್ನೊಂದು 3ನೇದು ಒಂದು ಚಿಕ್ಕ ಸಾಸಿವೆ ಕಾಳಿನಷ್ಟು ಪಾದರಸ ಇದೆ ಅದರಲ್ಲಿ. ಇದು ಎಂತಹ ಒಂದು ಅದ್ಭುತ ಶಕ್ತಿ ಅಂತಂದರೆ, ಮೂಲ ಕೆಲಸ ಎಲ್ಲರನ್ನೂ ನಿಮ್ಮತ್ತ ಸೆಳೆಯುವ ಮೂಲ ಕೆಲಸ ಇದೆಯಲ್ಲ, ಅದನ್ನು ಮಾಡೋದು ಇದೇ ಒಂದು ಶಕ್ತಿ. ಈ 3 ಶಕ್ತಿಗಳ ಸಮ್ಮಿಲನ ತ್ರಿಶಕ್ತಿ ಉಂಗುರ. ಈ ಉಂಗುರವನ್ನು ನಿಮ್ಮ ಹೆಸರಿನಲ್ಲಿ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡಿ ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮದಲ್ಲಿ ಈ ಉಂಗುರಗಳನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಇನ್ನೂ ಹಲವಾರು ಹೋಮಗಳಿದೆ. ಬಹುಮುಖ್ಯವಾಗಿ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ ಇದೆ. ಸರ್ಪದೋಷಗಳಿಂದಾಗಿ ಯಾರು ನಿಮ್ಮತ್ತ ಆಕರ್ಷಿತರಾಗ್ತಾ ಇಲ್ಲ, ನಿಮ್ಮ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಅಂದರೆ ಅದು ಪರಿಹಾರ ಆಗಬೇಕು. ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಯಾವ ಗ್ರಹದ ಸಮಸ್ಯೆಯಿಂದಾಗಲೂ ಜನ ನಿಮ್ಮತ್ತ ಆಕರ್ಷಿತರಾಗ್ತಾ ಇಲ್ಲ ಅಂತ ಆಗಬಾರದು. ಎಲ್ಲ ಗ್ರಹಚಾರ ಪರಿಹಾರ ಬೇಕು. ಜೊತೆಗೆ ಕಳೆದುಕೊಂಡಿದ್ದನ್ನು ಸಹ ಮರಳಿ ಪಡೆದುಕೊಳ್ಳಿಕ್ಕೋಸ್ಕರ ಅದ್ಭುತವಾದಂತಹ ಒಂದು ವಿಶೇಷವಾದ ಹೋಮವನ್ನು ಮಾಡ್ತಾ ಇದ್ದೇವೆ. ಕಾರ್ತ್ಯವೀರ್ಯಾರ್ಜುನ ಮಂತ್ರ ಹವನ. ಈ ಉಂಗುರ ಅದರಲ್ಲೂ ಎನರ್ಜೈಸ್ ಆಗುತ್ತೆ. ಮೂಲವಾಗಿ ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ವಿಳಾಸ ಅಷ್ಟೇ ಕಳಿಸಿದ್ರು ಪರವಾಗಿಲ್ಲ, ಎಲ್ಲ ಗೊತ್ತಿದ್ರೆ, ಏನು ಗೊತ್ತಿದೆ ಅದು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ನೀಟಾಗಿ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ವಿಳಾಸ, ಅದನ್ನೆಲ್ಲ ನೀಟಾಗಿ ಸಪ್ರೇಟಾಗಿ ನೀಟಾಗಿ ಟೈಪ್ ಮಾಡಿಬಿಟ್ಟು ವಾಟ್ಸಪ್ ಮಾಡಿ ನಮ್ಮ ಆಫೀಸ್ ನಂಬರ್ಗೆ. ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ರಿಜಿಸ್ಟರ್ ಮಾಡ್ಕೊಳ್ಳಿ.
ಸಂಕಲ್ಪ ಸೇವೆ ನಿಮ್ಮ ಹೆಸರು ರಿಜಿಸ್ಟರ್ ಆಯಿತು ಅಂತಂದರೆ ಲೈವಲ್ಲಿ ಅವತ್ತು ಮೇ 1ನೇ ತಾರೀಕು ಹುಣ್ಣಿಮೆ ದಿವಸ ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡಬಹುದು. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡಬಹುದು. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಸಹಿತ ಈ ವಿಶೇಷವಾದ ತ್ರಿಶಕ್ತಿ ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡ್ತೇವೆ. ನಂತರ ನಿಮಗೆ ಈ ಪ್ರಸಾದ ಸಿಕ್ಕ ನಂತರ ನೀವು ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ ಅರ್ಶವನ್ನು ಹಣೆಯಲ್ಲಿಟ್ಟುಕೊಂಡು ಈ ಉಂಗುರವನ್ನು ನಿಮ್ಮ ಯಾವ ಬೆರಳಿಗೆ ಸೈಜ್ ಕರೆಕ್ಟಾಗಿ ನಿಮಗೆ ಸೆಟ್ ಆಗ್ತದೆ ಆ ಒಂದು ಬೆರಳಿಗೆ ನೀವು ಅದನ್ನು ಧಾರಣೆ ಮಾಡ್ಕೊಳ್ಬಹುದು. ಬಲಗೈನಲ್ಲಿ ಕಿರು ಬೆರಳಿಗೂ ಹಾಕ್ಕೋಬಹುದು, ಮಧ್ಯದ ಬೆರಳಲ್ಲೂ ಹಾಕ್ಕೋಬಹುದು, ತೋರು ಬೆರಳಲ್ಲೂ ಹಾಕ್ಕೋಬಹುದು. ನಿಮಗೆ ಅನುಕೂಲವಾಗುವ ಬೆರಳನ್ನು ನೀವು ಧಾರಣೆ ಮಾಡ್ಕೊಳ್ಬಿಡಿ. ಇದಕ್ಕೆ ಯಾವುದೇ ರೀತಿಯಾಗಿರತಕ್ಕಂಥ ನಾವು ಇದು ಹಾಕೊಂಡ್ರೆ ನಾನ್ ವೆಜ್ ತಿನ್ನಬಾರ್ದು, ನಾವು ಇದು ಹಾಕೊಂಡ್ರೆ ಹಂಗೆ ಮಾಡಬಾರ್ದು, ಅಲ್ಲಿ ಹೋಗಬಾರ್ದು, ಆ ಥರದ್ದೆಲ್ಲ ಇಲ್ಲ. ಕಂಟಿನ್ಯೂಸ್ ಒಂದು 28 ದಿನ ಕಡ್ಡಾಯವಾಗಿ ಹಾಕ್ಕೊಳ್ಳಿ, ನಂತರವೂ ಕಂಟಿನ್ಯೂಸ್ ಆಗಿ ಹಾಕ್ಕೊಳ್ಳಿ. ಬಟ್ ಇದನ್ನು ನೀವು ಧಾರಣೆ ಮಾಡಿಕೊಂಡಾಗ ಎಲ್ಲರನ್ನೂ ನಿಮ್ಮತ್ತ ಸೆಳೆಯುವ ಅದ್ಭುತವಾದ ಶಕ್ತಿಯನ್ನು ತ್ರೈಲೋಕ್ಯ ಮೋಹನಕರ ಗಣಪತಿಯ ಅನುಗ್ರಹದಿಂದ ನಿಮಗೆ ಸಿಗ್ತದೆ. ಅದರಿಂದ ನಿಮಗೆ ಅನುಕೂಲವಾಗಲಿ, ಒಳ್ಳೆಯದಾಗಲಿ, ನಿಮ್ಮ ಕೆಲಸ ಕಾರ್ಯಗಳು ಬೇಗ ಬೇಗ ಆಗಲಿ, ಒಳ್ಳೆಯ ಕೆಲಸ ಕಾರ್ಯಗಳು ಒಳ್ಳೆಯ ರೀತಿಯಲ್ಲಿ ಸದುದ್ದೇಶದಿಂದ, ಒಳ್ಳೆಯ ಉದ್ದೇಶದಿಂದ ಈ ಪ್ರಸಾದವನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಖಂಡಿತವಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಇದನ್ನು ಮಿಸ್ ಮಾಡಿಕೊಂಡ್ರೆ ನಂತರ 2ನೇ ತಾರೀಕು 3ನೇ ತಾರೀಕು ನಂತರ ಈ ವಿಡಿಯೋ ನೋಡ್ಕೊಂಡು ನನಗಿದು ಬೇಕು ಅಂದರೆ ಖಂಡಿತವಾಗಿ ಸಿಗೋದಿಲ್ಲ. 1ನೇ ತಾರೀಕೆ ಹೋಮ ಇರತಕ್ಕಂಥದ್ದು. ಹಿಂದಿನ ದಿವಸ ಲಾಸ್ಟ್ ಗುರುವಾರ ಏನಿದೆ ಅವತ್ತು ಹಿಂದಿನ ದಿವಸ ಲಾಸ್ಟ್ ಇರ್ತದೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋದು. ಬೇಗ ಬೇಗ ಕೊಟ್ಕೊಳ್ಳಿ. ಲಿಮಿಟೆಡ್ ಪೀಸ್ ಇರೋದು, ಲಿಮಿಟೆಡ್ ಆಗಿ ಹೆಸರು ಬರ್ಕೊಳ್ತಕ್ಕಂಥದ್ದು. ಸೊ ಬೇಗ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಈಗ ನಾನು ಆ ಮಂತ್ರವನ್ನು ಸಹ ಹೇಳ್ತೇನೆ, ಮಂತ್ರವನ್ನು ಸಹ ಕೇಳಿಸ್ಕೊಳ್ಳಿ. ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಡ್ರಂತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಅಷ್ಟೇ ಅಲ್ಲ, ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ನೋಡ್ತಾ ಇದ್ದಾರೆ ನಮ್ಮ ಪೇಜ್ ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬರು ಓಂ ಗಂ ಗಣಪತಯೇ ನಮಃ ಅಂತ ಕಮೆಂಟ್ ಮಾಡಿ. ನೀವು ಇಲ್ಲಿ ತನಕ ವಿಡಿಯೋ ನೋಡಿದ್ದೀರಾ ಅಂತ ನನಗೂ ಸಹ ಗೊತ್ತಾಗುತ್ತೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ನಿಮ್ಮನ್ನು ಭೇಟಿ ಮಾಡ್ತಾನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ವಕ್ರತುಂಡೈಕದಂಶ್ರಾಯ ಕ್ಲೀಂ ಹ್ರೀಂ ಶ್ರೀಂ ಗಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ. ಓಂ ವಕ್ರತುಂಡೈಕದಂಶ್ರಾಯ ಕ್ಲೀಂ ಹ್ರೀಂ ಶ್ರೀಂ ಗಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ. ಓಂ ವಕ್ರತುಂಡೈಕದಂಶ್ರಾಯ ಕ್ಲೀಂ ಹ್ರೀಂ ಶ್ರೀಂ ಗಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ.